ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ. ಆ್ಯಕ್ಚುಲಿ ಇವತ್ತು ಹೋಮ್ ಮೇಡ್ ಗೋಬಿ ಮಂಚೂರಿ ಮಾಡಬೇಕಂತ ಇದ್ದೀವಿ. ನಮ್ಮ ವೈಫು ಹೋಮ್ ಮೇಡ್ ಗೋಬಿ ಮಂಚೂರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಚಿಕ್ಕದಾಗಿ ಕ್ಯಾಬೇಜು ಕಟ್ ಮಾಡ್ತಾಯಿದ್ದಾರೆ. ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದು ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ ಮಿಕ್ಸ್ ಮಾಡಿ ಬಿಡಬೇಕಲ್ಲ, ಸೊ ಹಾಗಾಗಿ ನೋಡ್ಬೋದು ನೀವೇ ಹೇಗೆ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದಾರೆ. ಹಂಗೆ ಕಟ್ ಮಾಡ್ತಾಯಿದ್ದಾರೆ. ಹಾಗೆ ಆಮೇಲೆ ನೋಡಿ ಹೇಗೆ ಕಟ್ಟಾಗಿದೆ ಫುಲ್ಲಾಗಿ ಅಂತ. ಆಮೇಲೆ ಕಟ್ ಮಾಡಿ ಎಲ್ಲ ಅದಾದಮೇಲೆ ಅದನ್ನ ಆ್ಯಕ್ಚುಲಿ ಕ್ಲೀನಾಗಿ ವಾಶ್ ಮಾಡಬೇಕು. ಅಂದರೆ ಹುಳ ಏನಾದರೂ ಇದ್ದರೆ ಕಷ್ಟ. ನೋಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಮತ್ತು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಕ್ಚುಲಿ ಇದು. ಆಮೇಲೆ ಇದು ಸಾಲ್ಟು, ಚಿಲ್ಲಿ ಪೌಡರು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದು ಆ್ಯಕ್ಚುಲಿ ಆಮೇಲೆ ಕಲಿಸ್ಲಿಕ್ಕೆ ಮಿಕ್ಸ್ ಮಾಡೋಕ್ಕೆ ಎಲ್ಲದನ್ನು ಇದೆಲ್ಲ ನೋಡ್ಬೋದು ನೀವು. ಎರಡು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಒಂದು 5 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಹಾಕ್ತಾಯಿದ್ದಾರೆ ಹಂಗೆ ಅದು ಮಿಕ್ಸ್ ಮಾಡಲಿಕ್ಕೆ. ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದಾರೆ ಅದು ಮಿಕ್ಸ್ ಮಾಡಲಿಕ್ಕೆ. ಸ್ವಲ್ಪ ಜಾಸ್ತಿ ಇದ್ರಾದ್ರೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ ನಾವು. ಒಂದು ಸ್ಪೂನು ಚಿಲ್ಲಿ ಪೌಡರ್, ಆ್ಯಕ್ಚುಲಿ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು, ಒಂದೂವರೆ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ನಾವು ಎಷ್ಟು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಂಟಿಟಿ ಎಷ್ಟು ಹಾಕ್ತೀರಾ ಅಷ್ಟು ಡಿಪೆಂಡ್ ಆಗುತ್ತೆ. ಆಮೇಲೆ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ನೀರು ಹಾಕ್ದೇ ಹಾಗೆ ಕ್ಲೀನಾಗಿ ಫುಲ್ಲು ಡ್ರೈ ಆಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಬೇಕು. ಎಷ್ಟು ಕ್ಲೀನಾಗಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ವೈಫು. ಆ ಥರ ಫುಲ್ಲು ಮಿಕ್ಸ್ ಮಾಡಬೇಕು, ಎಷ್ಟು ಮಿಕ್ಸ್ ಮಾಡೋಕ್ಕಾಗತ್ತೆ ಆಮೇಲೆ ಅಂತ. ಜಾಸ್ತಿ ಎಲ್ಲರೂ ಫುಲ್ ಡ್ರೈ ಆದರೆ ಒಂದು ಸ್ವಲ್ಪ ನಿಮಗೆ ನೀರು ಹಾಕ್ಕೊಬೋದು, ಎಷ್ಟು ಬೇಕಾದ ಅಷ್ಟೇ. ಓವರಾಗಿ ನೀರು ಹಾಕ್ಕೊಬಾರ್ದು, ಎಷ್ಟು ಬೇಕು ಅಷ್ಟು ಸ್ವಲ್ಪ ಗಟ್ಟಿಯಾಗಿ ಬಿಡೋಕ್ಕೆ. ಅದು ಆ್ಯಕ್ಚುಲಿ ಮತ್ತು ಓವರಾಗಿ ನೀರಾದರೆ ಮತ್ತು ನಿಮಗೆ ಫ್ರೈ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ನಾವು ಸ್ವಲ್ಪ ಎಷ್ಟು ಬೇಕಷ್ಟು. ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡಲೆ ಹಿಟ್ಟು, ಮೈದಾ ಮತ್ತು ಕಾರ್ನ್ಫ್ಲೋರೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ವ. ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲದು ಅದಕ್ಕೆ ಗಟ್ಟಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಮಿಕ್ಸ್ ಮಾಡೋಕ್ಕಾಗತ್ತೆ ಅಷ್ಟು ಕ್ಲೀನಾಗಿ ನೋಡಿ ಮಿಕ್ಸ್ ಆಯ್ತು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ನಾವು. ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಆಗಿ ರೆಡಿ ಆಯ್ತು. ಅದು ಮಿಕ್ಸ್ ಮಾಡಿಟ್ಟು ಕ್ಲೀನಾಗಿ ಫ್ರೈ ಮಾಡಲಿಕ್ಕಾಗಿ ಕ್ಲೀನಾಗಿ ಅಂದರೆ ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಯಾಕಂದ್ರೆ ಚಿಲ್ಲಿ ಪೌಡ್ರ್ ಸಾಲ್ಟ್ ಎಲ್ಲ ಹಾಕಿರ್ತೀರಲ್ಲ, ಎಷ್ಟು ಕ್ಲೀನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಮಿಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ವೈಫು. ಒಂದು ನೀವು ಕ್ಲೀನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಕ್ಲೀನಾಗಿ ಅದನ್ನೆಲ್ಲ ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಅಂತ ನೋಡಿ ನೀವೇ ನೋಡ್ಬೋದು. ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಇಡಬೇಕು. ಅದನ್ನ ಟೈಮ್ ತೊಗೊಳತ್ತೆ. ಆಮೇಲೆ ಅದು ನಾವು ಸಾಸ್ನ ಆ್ಯಕ್ಚುಲಿ ಸೋಯಾ ಸಾಸ್ನ ನಾವೇ ರೆಡಿ ಮಾಡ್ಕೊಂಡಿದ್ದು, ಹೋಮ್ ಮೇಡ್ ಆ್ಯಕ್ಚುಲಿ. ಅದಕ್ಕೆ 1-2 ಸ್ಪೂನ್ ಶುಗರು, ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕಿದ್ವಿ. ಅದು ಫುಲ್ಲು ಕ್ಲೀನಾಗಿ ಅದನ್ನ ಫ್ರೈ ಮಾಡಿಕೊಂಡು ಅದನ್ನ ಒಂಥರ ಲಿಕ್ವಿಡ್ ಥರ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಸಕ್ಕರೆನ ಫುಲ್ಲು ಹುರಿತಾ ಇದ್ದಾರೆ. ಎಷ್ಟು ಹುರಿಲಿಕ್ಕಾಗತ್ತೆ ಹುರಿದು ನಿಮಗೆ ಗೊತ್ತಿದೆ ಅದು ಮೆಲ್ಟ್ ಆಗಿಬಿಡತ್ತೆ. ನೋಡಿ ಹುರಿತಾ ಇದ್ದಾರೆ ಕ್ಲೀನಾಗಿ. ಹುರಿತಾ ಇದ್ದಾರೆ ನೋಡ್ಬೋದು ನೀವೇ. ಹುರಿದಾದ್ಮೇಲೆ ನೋಡಿ ಈ ಥರ ಲಿಕ್ವಿಡ್ ಆಗುತ್ತೆ. ಫುಲ್ಲು ಲಿಕ್ವಿಡ್ ಆಗುತ್ತೆ. ಇದು ಲಿಕ್ವಿಡ್ ಒಂಥರ ಅದನ್ನ ಮತ್ತು ಹಿಡಿಯತ್ತೆ ಕ್ಲೀನಾಗಿ. ಅದನ್ನ ತಿರ್ಸ್ತಾನೆ ಇರಬೇಕು ನೀವು. ಅದು ತಿರ್ಸಿ ಒಂಥರ ಕಲರ್ ಚೇಂಜ್ ಆಗುತ್ತೆ. ನೋಡಿ ಬರೀ ಶುಗರು ಮತ್ತು ಲೈಟ್ 1 ಸ್ಪೂನ್ ನೋಡಿ ಇಲ್ಲಿ ಫುಲ್ ಆಯಿತು. ಇವಾಗ ನಾವು ಲೈಟಾಗಿ ನೀರು ಹಾಕಿದ್ವಿ. ಕಲರ್ ನೋಡಿ ಸೋಯಾ ಸಾಸ್ ಕಲರ್ ಆಗೋಯ್ತು. ಕ್ಲೀನಾಗಿ ಕುದಿಬೇಕು. ಅದು ಎಷ್ಟು ಕುದಿಯುತ್ತೆ ಅಂದರೆ ತುಂಬ ಕುದಿಬೇಕು. ಅದು ಕ್ಲೀನಾಗಿ ಬಾಯ್ಲ್ ಮಾಡಬೇಕು ನೀವು. ಎಷ್ಟು ಬಾಯ್ಲ್ ಮಾಡೋಕ್ಕಾಗತ್ತೆ ಅಷ್ಟು ಬಾಯ್ಲ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅದು. ಅಂದರೆ ಫುಲ್ ನೀರಾಗಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ. ಅಂದರೆ ಓವರಾಗಿ ಗಟ್ಟಿನೂ ಬೇಡ, ಓವರಾಗಿ ನೀರು ಬೇಡ, ಸ್ವಲ್ಪ ನಾರ್ಮಲಾಗಿ ಮೀಡಿಯಮಾಗಿ. ಒಂದು ಸ್ವಲ್ಪ ಲೆಮನ್ ಹಾಕಬೇಕು ಅದಕ್ಕೆ ಲೈಟಾಗಿ ಲಾಸ್ಟಲ್ಲಿ. ನೀವು ಇಳಿಸೋಕ್ಕಿಂತ ಸ್ವಲ್ಪ ಮುಂಚೆ ಹಾಕಬೇಕು. ಅದಾದಮೇಲೆ ಎಣ್ಣೆ ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಇವಾಗ ಅದು ಯಾಕಂದರೆ ನಾವು ಫಸ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಒಂದು 1/2 hour ಬಿಟ್ಟಾದಮೇಲೆ ಇಟ್ಟಿದ್ವಲ್ಲ, ಸೊ ಅದಕ್ಕೆ ಫ್ರೈ ಮಾಡಬೇಕು. ಅದು ನಿಮಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಫ್ರೈಗೆ, ಅಂದರೆ ಫ್ರೆಶ್ ಆಯಿಲು ಅದನ್ನ ಬಿಸಿ ಮಾಡಬೇಕು. ಆಯಿಲ್ ಬಿಸಿ ಮಾಡಾದಮೇಲೆ
ನೋಡಿ ಬಿಸಿ ಆಯ್ತು ಇವಾಗ ಆ್ಯಕ್ಚುಲಿ ಆಯಿಲ್ ಬಿಸಿ ಆದಮೇಲೆ ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ಫ್ರೈ ಹಾಕಿದ್ದೀವಿ ಅಂದರೆ ಚಿಕ್ಕದಾಗಿ ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕು ಅಷ್ಟು ಚಿಕ್ಕದಾಗಿ ಮಾಡ್ಕೊಬೋದು. ನಿಮಗೆ ಸಣ್ಣ ಯಾವ ಸೈಜ್ ಬೇಕು ಆ ಸೈಜು. ಅಂದರೆ ನಾವು ಮನೆಯಲ್ಲಿ ನಾವೇ ತಿನ್ಲಿಕ್ಕೆ ಅಂತ ಮಾಡ್ಕೊಂಡಿರೋದ್ರಿಂದ ಚಿಕ್ಕದಾಗಿ ಮಾಡ್ಕೊಂಡಿದ್ವಿ. ಯೂಶ್ವಲಾಗಿ ಹೋಟ್ಲಲ್ಲಾದರೆ ರೌಂಡಲ್ಲಿ ಕಟ್ಟಿ ಬಿಡ್ತಾರೆ ಅವ್ರು ಒಂದು ಸ್ವಲ್ಪ ಗಟ್ಟಿಯಾಗಿ. ನಾವು ಆ ಥರ ಎಲ್ಲ ಮಾಡಲ್ಲ, ನಮಗೆ ಹೆಂಗೆ ಬೇಕು ಹಾಗೆ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು ಫ್ರೈ ಆಗ್ತಾಯಿದೆ ಅದು. ಅಂದರೆ ನಾವು ಬಾಣಲಿ ಫುಲ್ ಎಷ್ಟು ಬಾಣಲಿಲಿ ಹಿಡಿಯುತ್ತೆ ಅಷ್ಟು ಆಯಿಲ್ ಹೆಂಗೆ ಎಷ್ಟಿದೆ ಅದು ಫುಲ್ ಬಿಟ್ಕೊಂಡಿದ್ವಿ. ಸೊ ಅದಾದಮೇಲೆ ನೋಡ್ಬೋದು ನೀವು ಬಿಡ್ತಾಯಿದ್ದಾರೆ ನೀನು, ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಬಿಡ್ತಾಯಿದ್ದಾರೆ ನಮ್ಮ ವೈಫು. ಆ್ಯಕ್ಚುಲಿ ಅವರು ಅವರಿಗೆ ಕುಕ್ಕಿಂಗ್ ತುಂಬ ಚೆನ್ನಾಗಿ ಗೊತ್ತಿದೆ, ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಾವು ಸುಮ್ಮನೆ ಅವ್ರ ಜೊತೆಗೆ ವಿಡಿಯೋ ಮಾಡ್ತಾ ಇರೋದಷ್ಟೇ. ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಏನು ಆಗುತ್ತೆ ಅದನ್ನ ಟ್ರೈ ಮಾಡ್ತಾಯಿದ್ದೀವಿ. ಮುಂದೆ ಇನ್ನೂ ಒಳ್ಳೊಳ್ಳೆದು ವಿಡಿಯೋ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ನೀವು ನಮಗೆ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ. ನಮ್ಮ ಚಾನಲ್ ನೋಡಿ ಫ್ರೈ ಆಗ್ತಾಯಿದೆ, ಫ್ರೈ ಆಯ್ತಿದ್ದು ಅಂದರೆ ಫ್ರೈ ಆದ ಕಲರ್ ಚೇಂಜ್ ಆಗುತ್ತೆ, ನೀವೇ ನೋಡ್ಬೋದು. ಒಂಥರ ಚೇಂಜ್ ಆಗ್ತಾಯಿದೆ, ಒಂಥರ ಬ್ರೌನ್ ಕಲರ್ ಆಗುತ್ತೆ ಫುಲ್ ಲಾಸ್ಟಲ್ಲಿ. ಇನ್ನೇನು ಫ್ರೈ ಮಾಡ್ತಾಯಿದ್ದಾರೆ, ಓಕೆನಾ. ನೋಡಿ ಫ್ರೈ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವೇ. ಕ್ಲೀನಾಗಿ ಡೀಪ್ ಫ್ರೈ ಮಾಡಬೇಕು. ಎಷ್ಟು ನೀವು ಮಗ್ಚಾಗ್ತಾ ಇರಬೇಕು, ಮತ್ತು ಇಲ್ಲಾಂದರೆ ಮತ್ತೆ ಕ್ರಂಚಿ ಆಗಿರಬೇಕು ಒಳ್ಳೆ ಯಾಕಂದರೆ ಗೋಬಿ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿದ್ದಾಗ ನಿಮಗೆ ಅದು ಸಾಸ್ ಎಲ್ಲ ಹಾಕಿ, ಇಲ್ಲಾಂದರೆ ಒಂಥರ ಮೆತ್ತಗಾದಾಗ ಒಂಥರ ಈಗ ನೋಡಿ ಕಲರ್ ಹೆಂಗಾಯಿತು ಈಗ ಕ್ರಂಚಿಯಾಗಿ. ಇವಾಗ ಬಾಯ್ಲ್ ಆಯಿತು ಆ್ಯಕ್ಚುಲಿ, ಒಳ್ಳೆ ಕ್ರಂಚಿಯಾಗಿ ಬಾಯ್ಲ್ ಆಯಿತು. ಸೊ ತೆಗೆದು ಇವಾಗ ನಾವು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊತಾ ಇದ್ವಿ. ಅಂದರೆ ಆಯಿಲೆಲ್ಲ ಬಸಿದು ಕ್ಲೀನಾಗಿ ಸೈಡಲ್ಲಿ ಹಾಕಿಟ್ಕೊಬೇಕು. ನೋಡಿ ಹಾಕಿಟ್ಟಿದ್ದೀವಿ, ಈ ಥರ ಹಾಕಬೇಕು ನಿಮಗೆ. ಅಂದರೆ ನಾವು ಎಷ್ಟು ಒಂದು ಬಾಣಲಿ ನಾವು ಇರೋದೇ 2 ಮೆಂಬರ್ಸ್ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ವಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಸಂಡೇ ಆಗಿದ್ದಲ್ಲ, ನಿನ್ನೆ ಆ್ಯಕ್ಚುಲಿ ಮಾಡಿದ್ದು ನಾವು ಸಂಡೇ. ಸೊ ನನಗೆ ಅದಕ್ಕೆ ಹಾಕಿರೋದು ನೋಡಿ, ನೀವು ನೋಡ್ಬೋದು. ಇವಾಗೆಲ್ಲ ಆಯಿತು. ಆಮೇಲೆ ಅದಾದಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೆಣಸಿನ್ಕಾಯಿ, ಆ ಸಾಸು ಮತ್ತು ಸೋಯಾ ಸಾಸು, ಟೊಮೊಟೊ ಕೆಚಪ್ಪು ಎಲ್ಲ ನಿಮಗೆ ಅದು ಎಷ್ಟೆಷ್ಟು ಬೇಕು ಅಷ್ಟು. ಮತ್ತು ಕಾರ್ನ್ಫ್ಲೋರ್ನ ನೀರಲ್ಲಿ ಲೈಟಾಗಿ ಇದು ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದು ತಿಕ್ಕಾಗಲಿಕ್ಕೆ ಸಾಸು. ನೋಡಿ ಇದು ನಾವು ಟೊಮೊಟೊ ಸಾಸಿಗೆ ಲೈಟಾಗಿ ಕಾರ್ನ್ಫ್ಲೋರ್ ಇದು ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ವಿ. ಯಾಕಂದರೆ ಅದು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಬಾಣಲಿಗೆ ಹಾಕಿ ಫ್ರೈ ಮಾಡಲಿಕ್ಕೋಸ್ಕರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಒಂದು 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ಮಾಡಿ ಇಟ್ಕೊಂಡಿದ್ದೀವಿ, ನಾವು ಕ್ವಾಂಟಿಟಿ ಕಮ್ಮಿ ಮಾಡಿರೋದ್ರಿಂದ. ಸೊ ಆಮೇಲೆ ಇವಾಗ ಬಾಣಲಿಗೆ ಲೈಟಾಗಿ ಆಯಿಲ್ ಹಾಕ್ಕೊಂಡು, ಆಮೇಲೆ ಆಯಿಲ್ ಕಾದ್ಮೇಲೆ ಲೈಟಾಗಿ ಜಿಂಜರು ಮತ್ತು ಬೆಳ್ಳುಳ್ಳಿನ ಕ್ಲೀನಾಗಿ ಹಾಕಿ ಫ್ರೈ ಮಾಡ್ತೀವಿ. ಆಮೇಲೆ ಅದು ಸ್ವಲ್ಪ ಚಿಲ್ಲಿನೂ ಆ್ಯಕ್ಚುಲಿ ನಿಮಗೆ ಸ್ಪೈಸಿ ಆಗಿರೋದ್ರಿಂದ ಸ್ವಲ್ಪ ಚಿಲ್ಲಿನೂ ಬೇಕು ಅಂತ ಹಾಕ್ಬೋದು. ಜಿಂಜರ್ ಹಾಕ್ತಾಯಿದ್ದೀವಿ, ಜಿಂಜರು ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀವಿ. ಕ್ಲೀನಾಗಿ ಅದನ್ನ ಫ್ರೈ ಮಾಡಬೇಕು. ಅಂದರೆ ಗ್ಯಾಸ್ನ ಓವರಾಗಿ ದೊಡ್ಡದಾಗಿ ಇಟ್ಕೊಂಬೇಡಿ, ಇಲ್ಲ ಹತ್ತೋಗುತ್ತೆ. ಮೀಡಿಯಮಾಗಿ ಇಡಬೇಕು, ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ. ಇವಾಗ ಆನಿಯನ್ ಹಾಕಿದ್ವಿ, ಆನಿಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಫ್ರೈ ಕ್ಲೀನಾಗಿ ಅಂದರೆ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತಲ್ವ, ಸೊ ಅಷ್ಟು ಫ್ರೈ ಮಾಡಬೇಕು. ಓವರಾಗಿ ಫುಲ್ ಬ್ಲ್ಯಾಕಾಗಿ ಹತ್ತೋಗಷ್ಟು ಫ್ರೈ ಮಾಡಬೇಡಿ, ಎಷ್ಟು ಬ್ರೌನಿಷ್ ಬರುತ್ತಲ್ಲ ಅಷ್ಟು ಮಾಡಿದ್ರೆ ಸಾಕು. ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಕ್ಲೀನಾಗಿ ಅಂದರೆ ನಿಮಗೆ ಲೈಟ್ ಓವರಾಗಿ ಆಯಿಲ್ ತಿನ್ನೋರು ಇದ್ದರೆ ಹಾಕ್ಕೊಬೇಡಿ, ಮೀಡಿಯಮಾಗಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಆಯಿಲ್ ತೊಗೊಳಕ್ಕೆ ಹೋಗಬೇಡಿ. ಬ್ರೌನಿಷ್ ಆಗೋ ತನಕ ಬ್ರೌನೆಲ್ಲ ಆಯಿತು ಅಂತ ಹೇಳಿದ್ಮೇಲೆ ಲೈಟಾಗಿ ಆಮೇಲೆ ಸಾಸ್ ಹಾಕಿದ್ರೆ ಆಯಿತು. ಇದೆಲ್ಲ ಆಯಿತು ಅಂದಮೇಲೆ ಆ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಅದಕ್ಕೆ ಕ್ಲೀನಾಗಿ ಬಾಯ್ಲ್ ಮಾಡಿ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊದು ಸಾಸ್ ಥರ ರೆಡಿ ಆಗುತ್ತೆ. ಇವಾಗ ಸಾಸ್ ರೆಡಿ ಆಯಿತು ನೋಡಿ, ಸಾಸ್ ಕ್ಲೀನಾಗಿ ಹೆಂಗೆ ರೆಡಿ ಆಗ್ತಾಯಿದೆ. ಅಂದರೆ ಕಲರ್ ನಾವು ಆ್ಯಕ್ಚುಲಿ ಜೀರೋ ಕಲರ್, ಯಾವುದು ಕಲರ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ, ಯಾವುದೇ ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ, ಹೋಮ್ ಮೇಡ್ ಆಗಿರೋದು. ಕ್ಲೀನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ. ಕ್ಲೀನಾಗಿ ಎಷ್ಟು ಬಾಯ್ಲ್ ಮಾಡ್ತೀರ ಅದನ್ನ ಒಳ್ಳೆಯದು. ಕ್ಲೀನಾಗಿ ಬಾಯ್ಲ್ ಮಾಡಿ ಸಾಸ್ ಕುದೀತಾ ಇದೆ. ಆಮೇಲೆ ಒಂದು ಸ್ವಲ್ಪ ಅದು ಕಾರ್ನ್ಫ್ಲೋರ್ ನೀರು ಮಾಡಿ ಇಟ್ಕೊಂಡಿದ್ವಲ್ಲ, ಥಿಕ್ನೆಸ್ಸಿಗೆ ಆಗಿ ಒಂದು ಸ್ವಲ್ಪ ಗಟ್ಟಿ ಆಗಲಿ ಅಂತ, ಇಲ್ಲಾಂದರೆ ಒಂಥರ ನೀರು ಆಗಿಬಿಡುತ್ತಲ್ವ, ಥಿಕ್ನೆಸ್ಸಾಗಿ ಆಗಿ ಅದನ್ನ ಹಾಕ್ಕೊಂಡಿದ್ದು. ಅಂದರೆ ಗೋಬಿ ಮಂಚೂರಿ ಮುಂದೆ ಒಂಥರ ಮೇಲ್ಗಡೆ ಬಿದ್ದಾಗ ಒಂದು ಸ್ವಲ್ಪ ದಪ್ಪ, ಯಾವಾಗಲೂ ಯೂಶ್ವಲಾಗಿ ಹಾಕ್ತಾರೆ ಕಾರ್ನ್ಫ್ಲೋರು ಆ ಥರ. ಆ್ಯಕ್ಚುಲಿ ಇದು ನಾವು ಹೋಮ್ ಮೇಡ್ ಮಾಡೋದ್ರಿಂದ, ಹೋಟ್ಲಲ್ಲಿ ವೆರೈಟಿ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಆ್ಯಕ್ಚುಲಿ ನಾವು ಆ ಥರ ಎಲ್ಲ ಹೋಮ್ ಮೇಡ್ ನಾವು ಮನೆಯಲ್ಲೇ ಮಾಡೋದ್ರಿಂದ ಈ ಥರ ಮಾಡಿದ್ದೀವಿ. ನೋಡ್ಬೋದು ನೀವು. ಇದು ಕ್ಲೀನಾಗಿ ಅಂದರೆ ಈ ಥರ ಹಾಕಿ ಕ್ಲೀನಾಗಿ ಅದು ಬಾಯ್ಲ್ ಮಾಡಿ, ಆಮೇಲೆ ಅದು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ದು
ಗೋಬಿನ ಕ್ಲೀನ್ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಅಂದರೆ ನಾವು ಅದನ್ನೇ ಸಾಸ್ನ ಫುಲ್ ಅದೆಲ್ಲ ಮಿಕ್ಸ್ ಆಗಬೇಕಲ್ವ, ಫುಲ್ಲೆಲ್ಲ ಕವರ್ ಆಗಂಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ನೀವು ಬೇಕಾದರೆ ಕೋರಿಯಾಂಡರ್ ಎಲ್ಲ ಹಾಕ್ಕೊಬೋದು. ನಾವು ಕೋರಿಯಾಂಡರ್ ಎಲ್ಲ ಹಾಕಿಲ್ಲ, ಯಾಕಂದ್ರೆ ನಂಗೆ ಒಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಾನು ಕೋರಿಯಾಂಡರ್ ಇಕ್ಕಿಲ್ಲ. ಆಮೇಲೆ ಲೈಟಾಗಿ ಆನಿಯನ್ ಎಲ್ಲ ಹಾಕ್ಕೊಂಡು ನಮಗೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ನೀವು ಮನೆಯಲ್ಲಿ ಯಾರಿಗಾದರೂ ಮಾಡಿ ಕೊಡ್ಬೋದು. ನಾವು ಸುಮ್ಮನೆ ಹಿಂಗೆ ಮಾಡಿದ್ದು. ಆಮೇಲೆ ಲೈಟಾಗಿ ನಿಮಗೆ ಕೆಚಪ್ ಇಷ್ಟ ಆದರೆ ಲೈಟಾಗಿ ಕೆಚಪ್ ಹಾಕ್ಕೊಂಬೋದು, ಟೊಮೆಟೊ ಹಣ್ಣಿನ ಕೆಚಪ್ಪು. ಸೊ ಲೈಟಾಗಿ ಆಮೇಲೆ ಟ್ರೈ ಮಾಡ್ಬೋದು. ನೀವು ಹೆಂಗೆ ಇಷ್ಟ ಆಯಿತೋ ಏನೋ ಅಂತ ನೀವು ಹೇಳ್ಬೋದು. ನೀವು ಟ್ರೈ ಮಾಡಿ ಫ್ರೆಂಡ್, ನನಗೂ ಹೇಳಿ ನೋಡ್ಬೋದು. ನೀವು ರೆಡಿ ಆಯಿತು. ನಂದು ಸೇವನೆ ನೀನು ತಿನ್ನಬೇಕು. ತಿಂದು ಹೆಂಗಿದೆ ಅಂತ ನೋಡಿ. ನನ್ನ ವೈಫು ಅವರೇ ಟ್ರೈ ಮಾಡ್ತಾಯಿದ್ದಾರೆ. ಮಾಡಿದವ್ರು ಅವರೇ ಅಲ್ವಾ, ಟ್ರೈ ಮಾಡಿ ಅವರೇ ಹೇಳಿ ಅಂತ ನಾನು ಕೊಡ್ತಾಯಿದ್ದೀನಿ ಅವ್ರ ಕೈಗೆ. ಅವರೇನು ಮಾತಾಡ್ತಾಯಿಲ್ಲ. ಥ್ಯಾಂಕ್ ಯು ಗಾಯ್ಸ್, ಬಾಯ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.